ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದ್ಲಿಗೆ ಸೂರ್ಯ ಕುಡ್ಕೊಂಡ್ ಬಂದಿರ್ತಾನೆ. ರಂಗನಾಥ್ ಕರೀತಾರೆ. ಊಟ ಆಯ್ತಕಂದ ಅಂತ ರಂಗನಾಥ್ ಹೇಳ್ತಾರೆ. ಹ್ಞೂ ಅಪ್ಪ, ನಂದಾಯ್ತು, ನೀನ್ ಯಾಕಪ್ಪ ಇನ್ನ ಎದ್ದಿದ್ಯಾ? ಊಟ ಆಗಿಲ್ವಾ ನಿಂದು ಅಂತ ಸೂರ್ಯ ಹೇಳ್ತಾನೆ. ನಾನು ಈಗ್ಲೇ ಮಾತ್ರೆ ತಗೊಂಡಕಂದ, ಇನ್ನೊಂದ್ 10 ನಿಮಿಷ ಬಿಟ್ ಮಾಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ. ಸರಿನಪ್ಪ ಆಯ್ತು ಅಂತ ಹೇಳಿ ಸೂರ್ಯ ಅಲ್ಲಿಂದ ಅಡ್ಗೆ ಮನೆಗೆ ಬರ್ತಾನೆ. ಮೀನಾ ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಬೆನ್ನೆಲ್ಲ ನೋವ್ತಾ ಇರುತ್ತೆ, ಕೈಯೆಲ್ಲ ನೋವ್ತಾ ಇರುತ್ತೆ, ಆದ್ರೂ ಚಪಾತಿ ಮಾಡ್ತಾ ಇರ್ತಾಳೆ. ಅದನ್ನ ಸೂರ್ಯ ನೋಡಿ ತುಂಬಾನೇ ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಯಾಕೆ ಹೇಳ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ಏನ್ ಯಾಕ್ರಿ, ಅದು ಸ್ವಲ್ಪ ರೊಟ್ಟೆ ನೋವ್ತಾ ಇದೆ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಕಣ್ಣೀರೇನ್ ಪೇನ್ ಬಾಂಬೆನೆ? ಹತ್ತಿದ ತಕ್ಷಣ ಇಲ್ಲಿ ಮಾಡ್ತಾ ಇರೋ ನೋವೆಲ್ಲ ಹೊರಟೋಗ್ಬಿಡುತ್ತಾ? ಲೇ, ಅಷ್ಟೊಂದ್ ಕೈ ನೋವಿದ್ರೆ ಯಾಕೆ ಇಷ್ಟೊಂದ್ ಸುಸ್ತ್ ಮಾಡ್ಕೊಂತೀಯಾ? ಚಪಾತಿನ ಮಾಡ್ಬೇಡ್ವೆ ಸಾಕು. ಮತ್ ಯಾರ್ಗೆ ಅಷ್ಟೊಂದ್ ಮಾಡಿಟ್ಟಿದ್ಯಲ್ಲೇ, ಇನ್ಯಾರ್ಗ್ ಇಷ್ಟೊಂದ್ ಮಾಡ್ತಾ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ರವಿಗೆ, ಶ್ರುತಿಗೆ ಚಪಾತಿ ಆಲೂಗೆಡ್ಡೆ ಸಾಗು ಅಂದ್ರೆ ತುಂಬಾ ಇಷ್ಟ. ಅವ್ರು 4 ಆದ್ರೂ ತಿಂತಾರೆ ರೀ ಅಂತ ಮೀನಾ ಹೇಳ್ತಾಳೆ. ನೀನ್ ಯಾರೇ ನೀನು? ಬೇಕು ಅಂದ್ರೆ ಅವ್ರು ಮಾಡ್ಕೋತಾರೆ ಬಿಡೆ ಅಂತ ಸೂರ್ಯ ಹೇಳ್ತಾನೆ. ಪಾಪ ರೀ ಅಂತ ಮೀನಾ ಹೇಳ್ತಾಳೆ. ತಗ್ದಂಗೆ ತಲೆ ಮೇಲೆ ಮಡಗ್ಬಿಡ್ತೀನಿ ನಿಂಗೆ ಅಂತ ಸೂರ್ಯ ಹೇಳ್ತಾನೆ. ಕುಡ್ದಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ. ಇಲ್ಲಪ್ಪ, ಸ್ವಲ್ಪ ಲೈಟ್ ಆಗಷ್ಟೇ, ಬಟ್ ಐ ಆನ್ ಸ್ಟಡಿ, ಸೋಷಿಯಲ್ ಸ್ಟಡೀಸ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೋಗಿ ನೀವು ರೂಮ್ ಅಲ್ಲಿರಿ, ಯಾರಿಗಾದ್ರೂ ಗೊತ್ತಾದ್ರೆ ಕಷ್ಟ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ. ಯಾರಿಗೋ ಗೊತ್ತಾಗೋ ತರ ಎಲ್ಲ ನಾನು ಕುಡ್ದಿಲ್ವೇ, ಏನೋ ಫ್ರೆಂಡ್ಸ್ ಎಲ್ಲ ತಗೊಂತಾ ಇದ್ರು, ನೀನು ತಗೋ ಮಗ ಅಂದ್ರು. ಅದಕ್ಕೆ ಲೈಟ್ ಆಗಿ 2 ಪೆಗ್ ಮೇಲೆ ಒಂದು 60 ಒಂದು 90 ಅಷ್ಟೇ. ಸರಿ ಮೀನಾ, ಈ ಕಡೆ ಬಾರಮ್ಮ, ನಾನ್ ಮಾಡ್ತೀನಿ ಚಪಾತಿ. ನನ್ ಕೈ ನೋವು ಅಂತ ಇದೆಲ್ಲ, ನಿನ್ ಲಟ್ಟಿಸ್ ಕೊಡು, ನಾನು ಬೇಯಿಸ್ತೀನಿ ಅಟ್ಲೀಸ್ಟ್ ಅಂತ ಸೂರ್ಯ ಹೇಳಿ ಚಪಾತಿ ಬೇಯಿಸ್ತಾ ಇರ್ತಾನೆ. ಈ ಕಡೆ ಶ್ರುತಿ ರವಿ ಇಬ್ರು ಮನೆಗ್ ಬರ್ತಾರೆ. ರವಿ, ಶ್ರುತಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಊಟ ಮಾಡೋದಕ್ಕೆ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ. ಆದ್ರೆ ನಾವು ಊಟನ ಭರ್ಜರಿಯಾಗಿ ಮಾಡ್ಕೊಂಡ್ ಬಂದ್ವಿ, ಪಿಜ್ಜಾ ಬರ್ಗರ್ ಏನೇನೋ ತಿನ್ಕೊಂಡ್ ಬಂದ್ವಿ, ನಂಗಂತೂ ಹೊಟ್ಟೆ ತುಂಬೋಗಿದೆ, ಈಗ ಬರೀ ಮಲ್ಕೊಳ್ಳೋದಷ್ಟೇ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡ್ ಸೂರ್ಯ ಸ್ಟವ್ ಆಫ್ ಮಾಡ್ಬಿಟ್ಟು ಅದೇನೋ ಸಾಗು ಮಾಡಿದಿಲ್ಲ ಆಲೂಗೆಡ್ಡೆದು, ಅದನ್ನೆಲ್ಲ ಎತ್ಕೊಂಡ್ ಬಾ ಈಚೆ ಅಂತ ಈಚೆ ಹೋಗ್ತಾನೆ. ಊಟ ರೆಡಿ ಆಗಿದೆ, ಮಂಗ್ಯ ನಿಂತ್ಕೊಳ್ಳೋ ಇಲ್ಲಿ, ಬಾ ಕುಂತ್ಕೋ ಊಟ ಮಾಡುವಂತೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನಮ್ದು ಊಟ ಆಯ್ತು ಕಣೋ, ನಾವು ಮಲ್ಕೊಂತೀವಿ ಅಂತ ರವಿ ಹೇಳಿ ಹೋಗ್ತಾ ಇರ್ತಾರೆ. ಕುತ್ತನ್ ಪಟ್ಟಿ ಇಟ್ಕೊಂಡು ಎಳ್ಕೊಂಡ್ ಬಂದು ಚೇರ್ ಮೇಲೆ ಕೂರಿಸ್ತಾನೆ ಸೂರ್ಯ. ಸೂರ್ಯ ಅವರೇ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಶ್ರುತಿ ಕೇಳ್ತಾಳೆ. ಹಸ್ಕೊಂಡ್ ಬರ್ತೀರಾ ಅಂತ ರಟ್ಟೆ ಮುರ್ದೋಗೋವರ್ಗು ಚಪಾತಿ ಲಟ್ಸಿರೋದೇನ್ ನಾಯಿಗಾಕಕ ಅಂತ ಸೂರ್ಯ ಹೇಳ್ತಾನೆ. ನೀವೇ ಫೋನ್ ಮಾಡಿ ಹೇಳಿದ್ರಲ್ಲ ಹಸ್ವಾಗ್ತಾ ಇದೆ, ಚಪಾತಿ ಬೇಕು ಅಂತ ಮೀನಾ ಕೇಳ್ತಾಳೆ. ಸಾರಿ ಮೀನಾ ಅವ್ರೆ, ನಿಮ್ಗೆ ಕಾಲ್ ಮಾಡಿ ಹೇಳ್ಬೇಕಾಗಿತ್ತು, ಬಟ್ ಮರ್ತೋಗ್ಬಿಟ್ಟೆ. ಒಂದ್ ಕೆಲ್ಸ ಮಾಡಿ, ಇದನ್ನೆಲ್ಲ ನಾಯಿಗ್ ಹಾಕ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಓ, ನಾಯಿಗ್ ಹಾಕ್ಬೇಕಾ? ಆಯ್ತಮ್ಮ, ಇವಾಗ ಅದನ್ನೇ ಮಾಡ್ತೀನಿ, ನೋಡ್ತಿರು ಅಂತ ಹೇಳಿ ರವಿಗೆ ಬಲವಂತವಾಗಿ ತಿನ್ನಿಸ್ತಾ ಇರ್ತಾನೆ. ಯಾಕೋ ಹಿಂಗೆಲ್ಲಾ ಮಾಡ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ. ನಿಂತು ನಿಂತು ನರ ಬಿದ್ದೋಗಿದೆ, ಚಪಾತಿ ಲಟ್ಸಿ ಕೈಯೆಲ್ಲ ಕುಸ್ತೋಗಿದೆ, ಅವಳು ಅಷ್ಟು ಚಪಾತಿ ಮಾಡಿದಾಳೆ, ಇವ್ರಿಗೆಲ್ಲ ಒಂದ್ ಚೂರು ಮರ್ಯಾದೆ ಇಲ್ವಾ? ನೀನ್ ಎಷ್ಟೇ ಚಪಾತಿ ಮಾಡಿರೋದು ಅಂತ ಸೂರ್ಯ ಕೇಳ್ತಾನೆ. ರೀ ಬಿಡ್ರಿ, ಅವ್ರು ಊಟ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ ಅಂತ ಮೀನಾ ಹೇಳ್ತಾಳೆ. ಎಷ್ಟ್ ಚಪಾತಿ ಮಾಡ್ದೆ ಅಂತ ಕೇಳಿದ್ರೆ ಎಷ್ಟು ಅಂತ ಹೇಳ್ಬೇಕಷ್ಟೇ. ನೀನು ಕುಂತ್ಕೊಂಡ್ ತಿನ್ನು ಸೈಲೆಂಟ್ ಆಗಿ, ಎಷ್ಟ್ ಮಾಡ್ದೆ ಚಪಾತಿ ಅಂತ ಹೇಳು ಅಂತ ಸೂರ್ಯ ಕೇಳ್ತಾನೆ. ಇಬ್ರಿಗೂ 4 ಮಾಡಿದೀನಿ ಅಂತ ಮೀನಾ ಹೇಳ್ತಾಳೆ. ಒಬ್ರಿಗೆ 4 ಅಂದ್ರೆ ಟೋಟಲ್ 8. ಹಾಕು ತಟ್ಟೆ, ಕೊಡಿಲಿ ತಟ್ಟೆ. ಸೋಂಪಾ ಪುಡಿ ತಕೋ, 4 ಚಪಾತಿ, ಕುಂತ್ಕೋ, ಏನ್ ಲುಕ್ ಕೊಡ್ತಾ ಇದೀಯಾ? ದೂಸರ ಮಾತಾಡೋದು ಸೈಲೆಂಟ್ ಆಗಿ ತಿಂತಾ ಇರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ, ಬೇಡ ಅಂದ್ರೆ ಬಲವಂತ ಯಾಕೋ ಮಾಡ್ತೀಯಾ? ನೀನು ನಿನ್ ಹೆಂಡತಿ ಕುಂತ್ಕೊಂಡು ಎಲ್ಲಾನು ತಿನ್ನಿ ಅಂತ ಶಾಂತಿ ಕೇಳ್ತಾಳೆ. ಹಂಗಾದ್ರೆ ಫೋನ್ ಮಾಡಿ ಚಪಾತಿ ಬೇಕು ಅಂತ ಕೇಳಿದ್ಯಾಕೆ ಅಂತ ಸೂರ್ಯ ಕೇಳ್ತಾನೆ. ಬಿಡೋ, ಯಾಕೋ ಹಿಂಗೆಲ್ಲ ಮಾಡ್ತೀಯಾ? ಒಂದೊಂದ್ಸಲ ಹಿಂಗ ಆಗ್ಬಿಡುತ್ತಪ್ಪ, ಯಾಕೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ತಾರಕಕ್ಕೆ ಏರಿಸ್ತೀಯಾ ಅಂತ ರಂಗನಾಥ್ ಕೇಳ್ತಾರೆ. ವಿಷಯ ಏರಿಸ್ತಾ ಇಲ್ಲ, ಇವ್ರು ಏರಿಸ್ಕೊಂಡ್ ಬಂದಿದಾರಲ್ಲ ಡ್ರಿಂಕ್ಸ್, ಅದ್ ಈ ತರ ಎಲ್ಲ ಆಡಿಸ್ತಾ ಇದೆ ಇವ್ರಿಗೆ ಅಂತ ಶ್ರುತಿ ಹೇಳ್ತಾಳೆ. ರಂಗನಾಥ್ ಹತ್ರ ಬಂದು ಕುಡ್ದಿದ್ಯಾನೋ ಅಂತ ಕೇಳ್ತಾರೆ. ಇಲ್ಲಪ್ಪ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂಗೆ ಇಲ್ಲಿವರೆಗೂ ಗಬ್ಬು ವಾಸನೆ ಬರ್ತಾ ಇದೆ, ನಿಮ್ಗೆ ಯಾರಿಗೂ ಬರ್ತಾ ಇಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಕಣ್ಣೀರಾಗ್ತಾ ರಂಗನಾಥ್ ಅಲ್ಲಿಂದ ಹೋಗ್ಬಿಡ್ತಾರೆ. ನೀನು ಕುಡಿಯೋದ್ ಬಿಡಲ್ಲ, ಅವರು ಕೊರ್ಗೋದ್ ಬಿಡಲ್ಲ, ಅದೇನ್ ಮಗ ಅಂತ ಬಂದು ಉಟ್ಬಿಟ್ಟು ನಮ್ ಕರ್ಮ ಅಂತ ಶಾಂತಿ ಹೇಳ್ತಾಳೆ. ತಪ್ಪು ಮಾಡದೆ ಕುಡ್ದು ಅಂತ ಹೇಳ್ತಾ ಇದೀಯ ನೀನು? ಇಲ್ಲಿ ಕುಡಿದೆ ತಪ್ಪು ಮಾಡ್ತಾ ಇರೋರ್ ಬಗ್ಗೆ ನೀನ್ ಮಾತಾಡ್ತಾ ಇಲ್ಲ. ಏನ್ ನಾನು ಒಬ್ನೇನ ಕುಡಿಯೋದು? ರವಿ ಕುಡ್ದಿಲ್ವಾ ಅಥವಾ ಮನೋಜ ಕುಡ್ದಿಲ್ವಾ? ರವಿ ಬರ್ಡೇ ದಿನ ಮಾಡಿ ಮೇಲೆ ಪೋಟ್ಕೊಂಡಿದ್ಯಾರು ಅಂತ ಸೂರ್ಯ ಕೇಳ್ತಾನೆ. ಮನೋಜ ನಿಜ ಏನೋ ಹೇಳ್ತದೆ ನೀನು ಅಂತ ಶಾಂತಿ ಕೇಳ್ತಾರೆ. ಅಮ್ಮ, ನಾನ್ ಕುಡ್ದಿಲ್ಲಮ್ಮ, ಸುಮ್ನೆ ರುಚಿ ನೋಡಿದ್ದ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ. ರುಚಿ ನೋಡಿದ್ಯಾ? ರುಚಿನ ಯಾರಾದ್ರೂ 4 ಬಾಟ್ಲು ನೋಡ್ತಾರೇನೋ ಅಂತ ಸೂರ್ಯ ಹೇಳ್ತಾನೆ. ಲೇ, ನೀನ್ ಬಲೆ ಡೇಂಜರ್ ಕಣೋ, ನನ್ನ ಅದೃಷ್ಟ ರೋಹಿಣಿ ಇನ್ನು ಮನೆಗ್ ಬಂದಿಲ್ಲ, ಇಲ್ದೇ ಇದ್ರೆ ಅಷ್ಟೇ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಸರಿ, ಅದ್ಯಾಕಷ್ಟು ಟೆನ್ಷನ್ ಮಾಡ್ಕೊಂತೀಯ, ಬಂದ್ಮೇಲೆ ಹೇಳ್ತೀನಿ ಬಿಡೋ ಅಂತ ಸೂರ್ಯ ಹೇಳ್ತಾನೆ. ಏನ್ ರವಿ, ನಿಜಾನಾ ಮನೋಜ್ ಅವರು ಕುಡ್ದಿದ್ದು ಅಂತ ಶ್ರುತಿ ಕೇಳ್ತಾಳೆ. ಮನೋಜ ಮಾತ್ರ ಅಲ್ಲ ಕುಡ್ದಿರೋದು, ನಿಮ್ ಹಸ್ಬೆಂಡ್ ಮಿಸ್ಟರ್ ರವಿ ಅವರು ಕುಡ್ದಿದ್ದಾರೆ. ಪಾಪ ಮಗು ವುಡ್ವರ್ಡ್ಸ್ ಕುಡ್ಸ್ದಂಗೆ ಅತ್ತೆ ಮೇಲೆ ಅಂತ ಕುಡ್ಸೋಣ ಅಂತ ನಾನ್ ಸ್ಪೂನಲ್ಲಿ ಕುಡ್ಸಿದ್ರೆ ಅತ್ತೆ ಮೇಲೆ ಕುಡ್ಕೊಂಡೆ ಸಾಹೇಬ್ರು ಇಡೀ ಬಾಟ್ಲು ಖಾಲಿ ಮಾಡ್ಬಿಟ್ಟಿದ್ರು. 6 ದಿನ ಆದ್ರೂ ಕರಳುಗಳು ಆರಿರ್ಲಿಲ್ಲ, ಅಷ್ಟು ಬೇಯಿಸ್ಬಿಟ್ಟಿದ್ರು ಸಾಹೇಬ್ರು ಅಂತ ಸೂರ್ಯ ಹೇಳ್ತಾನೆ. ಅಪ್ಪ, ಚಪಾತಿ ಇಟ್ಟಿರು, ನಾಳೆ ಬೆಳಿಗ್ಗೆ ಬಂದು ನಾನೇ ತಿಂತೀನಿ. ಶ್ರುತಿ ಬಾ ಹೋಗೋಣ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ. ಅಲ್ಲ ಕಣೋ, ನೀನು ಕುಡಿತೀಯನೋ ಅಂತ ಶಾಂತಿ ಕೇಳ್ತಾನೆ ಇದ್ರು. ಅವ್ರು ಹೋಗ್ಬಿಡ್ತಾರೆ. ಆಯ್ತೇನಪ್ಪ, ಸಂತೋಷ ಆಯ್ತಾ ನಿಮ್ಮಿಬ್ರು ದಯೆಯಿಂದ ಅಪ್ಪ, ಅಣ್ಣ, ತಮ್ಮ ಯಾರು ತಿಂದಿಲ್ಲ, ಇದನ್ನೆಲ್ಲ ನೀವೇ ಬಡ್ದು ಬಾಯಿಗೆ ಹಾಕೋಬಿಡಿ, ಸರಿನಾ
ಅಂತ ಶಾಂತಿ ಹೇಳ್ತಾಳೆ. ಮಿಸ್ಸಸ್ ಶಾಂತಮ್ಮನವ್ರೆ ಅವ್ರು ಇಲ್ಲಿ ಬಂದ್ ಕುಂತ್ಕೊಂಡು ಊಟ ತಿನ್ಲಿ ಅಂತಾನೆ ನಾವು ಹೇಳಿದ್ದು. ಅವ್ರು ಪಿಜ್ಜಾ ಬಿಕ್ಕರ್ ತಿನ್ಕೊಂಡ್ ಬಂದ್ರೆ ದಬಾಕೊಳ್ಳಿ ಅಂತ ಯಾರು ಹೇಳಿದ್ರು ಅವ್ರಿಗೆ? ನೀನ್ ಹೋಗಿ ಫಸ್ಟ್ ಅವ್ರಿಗೆ ಬುದ್ಧಿ ಹೇಳು, ನನ್ಗೆ ಹೇಳಕ್ ಬಂದ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ. ಇಂತ ಕುಡುಕ್ರು ಮನೇಲಿದ್ದೆ ಮನೇನು ಉದ್ದಾರ ಆಗೋಗುತ್ತೆ, ಜೀವನನು ಪಾವನ ಆಗೋಗುತ್ತೆ. ಏನ್ ಮಾಡ್ಲಿ ನಾನು ಅಂತ ಹೇಳಿ ಶಾಂತಿ ಹೋಗ್ಬಿಡ್ತಾಳೆ. ಮೀನಾ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಲೇ ಮೀನಾ ಅವ್ರೆಲ್ರು ತಿಂದಿಲ್ಲ ಅಂದ್ರೆ ಏನಂತೆ, ನೀನ್ ಅವಾಗಿಂದ ಕೆಲಸ ಮಾಡಿ ಸುಸ್ತಾಗಿದೆಯಲ್ಲೇ, ನೀನಾದ್ರೂ ತಿನ್ಬಾರೆ ಅಂತ ಸೂರ್ಯ ಕೇಳ್ತಾನೆ. ನಂಗೇನು ಬೇಕಾಗಿಲ್ಲ, ಏರ್ಸ್ಕೊಂಡ್ ಬಂದಿದ್ದೀರಲ್ಲ, ಹೊಟ್ಟೆಯಲ್ಲಿ ನೆವೆ ಎತ್ಕೊಂಡಿರ್ಬೇಕು, ನೀವೇ ಹೋಗಿ ತಿನ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ನನ್ನನ್ನ ಯಾಕೆ ಬೈತಾ ಇದೀಯ ನೀನು, ನಾನೇನೇ ತಪ್ಪು ಮಾಡ್ದೆ ಅಂತ ಸೂರ್ಯ ಹೇಳ್ತಾನೆ. ಕುಡ್ದಿರೋದೇ ದೊಡ್ಡ ತಪ್ಪು ಅಂತಾನೆ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಲೇ ನಾನ್ ಹೇಳಿಲ್ವಾ, ಸ್ವಲ್ಪ ಅಷ್ಟೇ ಕುಡ್ಕೊಂಡ್ ಬಂದಿದ್ ನಾನು ಒಂದಾದ್ರೂ ಬೇಡ್ದಿರೋ ಮಾತೇನಾದ್ರೂ ಆಡದ್ನಾ ಅಂತ ಸೂರ್ಯ ಹೇಳ್ತಾನೆ. ಕುಡ್ತಾನೆ ಬೇಡ ಅಂತ ಹೇಳ್ತಾ ಇರೋದು ಅಂದ್ಮೇಲೆ ಕುಡ್ದ್ಬಿಟ್ಟು ಬೇರೆ ಮಾತಾಡದ್ನ ಅಂತ ಕೇಳಿದ್ರೆ ಏನ್ ಅರ್ಥ ಅಂತ ಮೀನಾ ಹೇಳ್ತಾಳೆ. ನೋಡೇ ಇಲ್ಲಿ ನಾನು ಕುಡ್ಕೊಂಡ್ ಬಂದು ಹಾರಾಡಿ ತೂರಾಡಿ ರಂಪ ರಾಮಾಯಣ ಎಲ್ಲ ಮಾಡಿ ನಿನ್ ಮಾನ ಮರ್ಯಾದೆ ಏನಾದ್ರು ಕಳದ್ನ ನಾನು? ಸ್ವಲ್ಪ ಸುಮ್ನೆ ಹಂಗೆ ಲೈಟ್ ಆಗಿ ಅಂತ ಸೂರ್ಯ ಹೇಳ್ತಾನೆ. ಅವತ್ತು ಸಾಂಬಾರಲ್ಲಿ ಅಲ್ಲಿ ಬಿದ್ದಿತ್ತಲ್ಲ, ಅಷ್ಟು ತರಕಾರಿಗಳ ಮಧ್ಯ ಒಂದೇ ಒಂದಲ್ಲಿ ತಾನೆ ಅದನ್ನ ಪಕ್ಕಕ್ಕೆ ತೆಗ್ದಾಕಿ ತರಕಾರಿ ತಿನ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಾಳೆ. ಥೂ ಅದು ವಿಷ ಕಣೆ ಅಂತ ಸೂರ್ಯ ಹೇಳ್ತಾನೆ. ಹಂಗಾದ್ರೆ ಇದು ಅಮೃತನ ಅಂತ ಮೀನಾ ಹೇಳ್ತಾಳೆ. ನಾನೊಂದ್ ಮಾತ್ ಕೇಳಲ್ಲ, ನೀವು ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತೀರಾ, ಪೊಲೀಸ್ನವರು ಹಿಡಿತಾರೆ, ನೀವ್ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ಮಾತ್ರ ಹಿಡಿತಾರ, ಕುಡ್ತಿದ್ರೆ ಸಾಕು ಫೈನ್ ಹಾಕ್ತಾರ? ಕುಡ್ತಾನೆ ಅಲ್ಲ ರೀ, ಆ ಇಬ್ರು ಸೊಸೆತಿರ್ಗೆ ಅಮ್ಮ ಅಷ್ಟು ಮರ್ಯಾದೆ ಕೊಡ್ತಾರೆ, ನಿನಗ್ ಮಾತ್ರ ಅವಮಾನ ಮಾಡ್ತಾರೆ ಅಂತ ಹೇಳ್ತಿರ್ತಿರಲ್ಲ, ಸತ್ಯ ಹೇಳಿ ನಿಮ್ ಅಣ್ಣ ತಮ್ಮ ಇಬ್ರುನು ಅವ್ರ ಹೆಂಡತಿಗೆ ಅವಮಾನ ಆಗೋ ಕೆಲ್ಸನ ಏನ್ ಮಾಡ್ತಾ ಇದಾರೆ? ಆದ್ರೆ ನೀವು ಮಾತ್ರ ಯಾವ್ದೋ ಕಾರಣ ಇಟ್ಕೊಂಡು ಯಾವಾಗ್ಲೂ ನನ್ ತಲೆ ತಗ್ಸೋ ತರ ಮಾಡ್ತಾನೆ ಇದೀರಾ ರೀ. ಬೇರೆ ಯಾವ್ದೇ ಕೆಲ್ಸ ಆದ್ರೂ ನಾನ್ ನಿಮ್ಮನ್ನ ಸಮರ್ಥನೆ ಮಾಡ್ಕೋಬಹುದ್ರಿ, ಆದ್ರೆ ಕುಡ್ತಾ ಇದ್ರಲ್ಲಿ ನಾನ್ ನಿಮ್ಮನ್ನ ಸಮರ್ಥನೆ ಮಾಡ್ಕೋಬೇಕಾ? ಆಗುತ್ತಾ ಅದು ನೀವೇ ಹೇಳಿ? ಇದ್ ನಾನು ಒಬ್ಳು ಸಮಸ್ಯೆ ಮಾತ್ರ ಅಲ್ಲ ರೀ, ಎಷ್ಟೋ ಮನೆಗಳಲ್ಲಿ ಮಾನಕ್ಕಂಜೋ ಹೆಣ್ಮಕ್ಳು ಇನ್ನೂ ಇದಾರೆ. ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಂತಾರೋ ಅಂತ ಗಂಡ ಏನೇ ಹೇಳಿದ್ರು ಏನೇ ಮಾತಾಡಿದ್ರು ತಡ್ಕೊಂಡಿರ್ತಾರೆ. ನಾಲ್ಗೆನ ಅಲ್ಲಲ್ಲಿ ಕಚ್ಕೊಂಡು ಬಾಯಿನ ಸೆರ್ಗಲ್ ಮುಚ್ಕೊಂಡು ಆ ಮನೆನ ಕಾಪಾಡ್ಕೊಂಡ್ ಬರ್ತಾನೆ ಇದಾರೆ. ನಿಮ್ಗೆ ನೆಸೆ ಬರುತ್ತೆ ಹೋಗುತ್ತೆ, ಆದ್ರೆ ನಮ್ಗೆ ಮಾನ ಹೋಗುತ್ತೆ ಅಂತ ಮೀನಾ ಹೇಳ್ತಾಳೆ. ಲೇ ಸಾರಿ ಕಣೆ ಮೀನಾ, ಏನೋ ತುಂಬಾ ಟೆನ್ಷನ್ ಅಲ್ಲಿದ್ದೆ ಅದಕ್ಕೆ ಸ್ವಲ್ಪ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಒಬ್ರಿಗೇನ ಟೆನ್ಷನ್ ಇರೋದು? ನಿಮ್ಗೊಂದ್ ಕೆಲ್ಸ ಇರುತ್ತೆ, ಒಂದ್ ಸಂಬಳ ಬರುತ್ತೆ, ಅದನ್ನ ಹೇಗ್ ನಿಭಾಯಿಸ್ಬೇಕು, ಯಾರತ್ರ ಸಾಲ ಮಾಡ್ಬೇಕು, ಯಾರಿಗ್ ಸಾಲ ಕೊಡ್ಬೇಕನ್ನೋದೇ ನಿಮ್ಮ ದೊಡ್ಡ ಟೆನ್ಷನ್. ಸಾವಿರಾರು ಕೆಲ್ಸನ ಸಂಬಳ ಇಲ್ದಿರೋ ಮಾಡು ನಾವು ನಿಮ್ ತರನೇ ಕುಡ್ಕೊಂಡ್ ಕುಂತಿದ್ರೆ ಹೇಗಿರುತ್ತೆ? ಗಂಡ ಹೊಟ್ಟೆಗ್ ಹಾಕಲ್ಲ ಅಂತ ಯಾವ ಹೆಂಡ್ತಿನೂ ನೊಂದ್ಕೊಳ್ಳಲ್ಲ ರೀ, ಆದ್ರೆ ಅದೇ ಗಂಡ ಅವ್ನ ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದಾಗ್ಲೆ ಹೆಣ್ಣಿಗೆ ಬದುಕು ಸಾಕು ಅಂತ ಅನ್ಸೋದು. ಯಾವ್ದೋ ಒಬ್ಬ ಗಂಡಸಿಂದ ಒಂದ್ ಹೆಣ್ಣಿಗೆ ಮಾನಭಂಗ ಆದ್ರೆ ಇಡೀ ದೇಶನೇ ಕ್ಯಾಂಡಲ್ ಇಟ್ಕೊಂಡು ಪ್ರತಿಭಟನೆ ಮಾಡುತ್ತೆ. ಆದ್ರೆ ಎಷ್ಟೋ ಮನೆಗಳಲ್ಲಿ ತಾಳಿ ಕಟ್ಟಿದ ಗಂಡನೇ ಕುಡ್ಕೊಂಡ್ ಬಂದು ತನ್ನ ಹೆಂಡತಿಗೆ ಹೊಡೆದು ಬಡ್ದು ಹಾರಾಡಿ ಕೂಕಾಡಿ ರಂಪ ರಾಮಾಯಣ ಮಾಡಿ ಅಕ್ಕಪಕ್ಕದ ಮನೆಯವ್ರ ಮುಂದೆ ಮಾನ ಮರ್ಯಾದೆ ಕಳಿತಾನೆ. ಆ ಹೆಣ್ಣಿನ ಪರವಾಗಿ ಯಾರು ಓಡಾಡ್ಬೇಕು ಹೇಳಿ? ಮನೋಜ 27 ಲಕ್ಷ ಕದ್ದ, ರವಿ ಹೆಣ್ಣನ್ನೇ ಕದ್ದ ಅಂತ ಹೇಳ್ತಿರಲ್ಲ ನೀವು. ಅವ್ರವ್ರ ಹೆಂಡ್ತಿದಿರ್ಗೆ ಅವ್ರ ಅವಮಾನ ಆಗೋ ಕೆಲ್ಸ ಏನ್ ಮಾಡಿದಾರೆ ಹೇಳಿ? ಅವ್ರು ಊಟ ಮಾಡ್ಲಿಲ್ಲ ಅಂತ ನಂಗೆ ಅವಮಾನ ಆಗ್ಲಿಲ್ಲ, ನೀವ್ ಅವ್ರನ್ನ ಬೈದಿದ್ದು ತಪ್ಪಲ್ಲ, ಆದ್ರೆ ನೀವು ಕುಡ್ದು ಮಾತಾಡಿದ್ರಲ್ಲ ಆಗ್ಲೇ ಎಲ್ಲ ನಮ್ಮ ವಿರುದ್ಧ ಆಗೋಯ್ತು. ಕುಡ್ದವನು ಸತ್ಯ ಹೇಳ್ತಾನ ಸುಳ್ಳು ಹೇಳ್ತಾನೋ ಪ್ರಪಂಚ ಅವನನ್ನ ನಂಬಲ್ಲ ರೀ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನೀವು ಎಲ್ಲಾ ವಿಚಾರದಲ್ಲೂ ಒಳ್ಳೆಯವ್ರಂತ ಹೆಮ್ಮೆ ಪಡ್ತೀನಿ ನಾನು, ಆದ್ರೆ ನೀವ್ ಯಾಕ್ರಿ ಎಲ್ರು ಮುಂದೆ ನನ್ ತಲೆ ತೆಗ್ಸೋ ತರ ಮಾಡ್ತಾ ಇದ್ದೀರಾ? ಇಲ್ಲ, ನೀವ್ ಈ ಚಟದಿಂದ ಹೊರಗಡೆ ಬರ್ಲೇಬೇಕು, ಬಂದೇ ಬರ್ತೀರಾ. ನಿಮ್ಗೆ ಹೆಂಡ್ತಿ ಬೇಕಾ ಹೆಂಡ ಬೇಕಾ ನಿರ್ಧಾರ ಮಾಡಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಶ್ರುತಿ ಎದ್ ಬರ್ತಾಳೆ. ಮೀನಾ ಕಾಫಿ ತಗೊಂಡ್ ಬಂದಿರ್ತಾಳೆ. ಗುಡ್ ಮಾರ್ನಿಂಗ್, ಆಲ್ರೆಡಿ ಕಾಫಿ ರೆಡಿನಾ? ಇನ್ನೊಂದ್ ಕಪ್ ಯಾರ್ಗೆ ಅಂತ ಶ್ರುತಿ ಕೇಳ್ತಾಳೆ. ಅದು ರೋಹಿಣಿ ಅವ್ರಿಗೆ ಅಂತ ಮೀನಾ ಹೇಳ್ತಾಳೆ. ಇಫ್ ಯು ಡೋಂಟ್ ಮೈಂಡ್ ಆ ಕಪ್ಪು ನಾನೇ ಕುಡಿಲ್ಲ, ಕಾಫಿ ತುಂಬಾ ಚೆನ್ನಾಗಿದೆ, ನಿಮ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಪಕ್ಕ ಅಂತ ಶ್ರುತಿ ಹೇಳ್ತಾಳೆ. ಅಷ್ಟ್ರಲ್ಲಿಗೆ ರೋಹಿಣಿ ಬಂದು ಅವಳು ಕೂಡ ಕಾಫಿ ತಗೊಂಡ್ ಕುಡಿತಾ ಇರ್ತಾಳೆ. ರೋಹಿಣಿ ಅವರೇ ಕಾಫಿ ಸಕ್ಕತ್ತಾಗಿದೆ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ದಿನ ಕುಡಿಯೋದೇ ತಾನೆ, ಅದ್ರಲ್ಲೇನಿದೆ ಅಂತ ರೋಹಿಣಿ ಹೇಳ್ತಾಳೆ. ದಿನಕ್ಕೂ ರುಚಿ ಹೆಚ್ಚಾಗ್ತದೆ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಚೆನ್ನಾಗಿದೆ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ ಕ್ವಾಲಿಟೀಸ್ ಎಲ್ಲ ಸೂಪರ್ ಮೀನಾ ಅವ್ರೆ, ನೀವು ಅಡ್ಗೆ ಮಾಡೋದನ್ನ ಯಾವಾಗಿಂದ ಕಲ್ತ್ರಿ ಅಂತ ಶ್ರುತಿ ಕೇಳ್ತಾಳೆ. ಚಿಕ್ಕ ವಯಸ್ಸೆಲ್ಲ ಕಲ್ತೆ ಅಂತ ಮೀನಾ ಹೇಳ್ತಾಳೆ. ಅಂದಂಗೆ ರೋಹಿಣಿ ಅವರೇ ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ ಅಂತ ಶ್ರುತಿ ಕೇಳ್ತಾಳೆ. ಸ್ವಲ್ಪ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನನಗ್ ಸ್ವಲ್ಪನೂ ಮಾಡಕ್ ಬರಲ್ಲ. ಆಮೇಲೆ ನಿಮ್ ಅವ್ರಿಗೆ ಕುಕಿಂಗ್ ಮಾಡಕ್ ಬರುತ್ತಾ ಅಂತ ಶ್ರುತಿ ಕೇಳ್ತಾಳೆ. ಅವ್ರಿಗೆ ಕುಕಿಂಗ್ ಬರಲ್ಲ, ಬರೀ ಮುಕ್ಕಿಂಗ್ ಬರುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಮೀನಾ ಆ ಕಡೆಯಿಂದ ಹೋಗ್ತಾ ಇರ್ತಾಳೆ. ಮೀನಾ ಅವ್ರೆ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ನನಗ್ ಕೆಲ್ಸ ಇದೆ ಅಂತ ಮೀನಾ ಹೇಳ್ತಾಳೆ. ಒಬ್ರೆ ಎಷ್ಟ್ ಕೆಲ್ಸ ಅಂತ ಮಾಡ್ತೀರಾ? ನೀವ್ ಒಂದ್ ಕೆಲ್ಸ ಮಾಡಿ, ನೀವು ಹೋಗಿ ಒಂದ್ ಕಪ್ ಕಾಫಿ ತಗೊಂಡ್ ಬನ್ನಿ, ಎಲ್ರು ಕುಂತ್ಕೊಂಡು ಒಟ್ಟಿಗೆ ಮಾತಾಡೋಣ, ಹೋಗಿ ಮೀನಾ ಅಂತ ಶ್ರುತಿ ಹೇಳ್ತಾಳೆ. ಸರಿ ಆಯ್ತು ಅಂತ ಮೀನಾ ಹೋಗ್ತಾಳೆ. ಪಾಪ ಮೀನಾ ಅವರು ತುಂಬಾ ಒಳ್ಳೆಯವರಲ್ವಾ, ಎಷ್ಟು ಕೆಟ್ಟ ಗಂಡ ಅಲ್ವಾ ಅವ್ರಿಗೆ. ನೆನ್ನೆ ಕುಡ್ಕೊಂಡ್ ಬಂದು ರಾಕ್ಷಸನ್ ತರ ಬಿಹೇವ್ ಮಾಡ್ದ. ಮೀನಾ ಅಂತ ಹೆಣ್ಣು ಅಂತವ್ನ ಮದ್ವೆ ಆಗ್ಬಾರ್ದಾಗಿತ್ತು ಅಂತ ಶ್ರುತಿ ಹೇಳ್ತಾಳೆ. ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾರೆ ಬಿಡಿ ಇದನ್ನ ಅಂತ ರೋಹಿಣಿ ಹೇಳ್ತಾಳೆ. ಮೀನಾ ಅವ್ರೆ ತಿಂಡಿ ಏನ್ ಮಾಡ್ತಾ ಇದೀರಾ ಅಂತ ಶ್ರುತಿ ಕೇಳ್ತಾಳೆ. ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಇಬ್ರುನು ಪೂರಿ ಅಂತ ಹೇಳ್ತಾರೆ. ಅಯ್ಯೋ ಪೂರಿ ಬೇಡ ಅಂತ ಹೇಳೋದಕ್ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ನನಗ್ ಪೂರಿ ಅಂದ್ರೆ ತುಂಬಾ ಇಷ್ಟ ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ, ಆಯಿಲ್ ಐಟಮ್ ಮೊದ್ಲೇ ನಾವು ತುಂಬಾ ಉದ್ದ ಇದೀವಿ,
ಬಿಡ್ತೀವಿ ಅಂತ ಡೀಪ್ ಫ್ರೈಡ್ ಆಯಿಲ್ ಐಟಮ್ ಎಲ್ಲ ತಿಂದ್ರೆ ಪೂರಿ ತರನೇ ಊದ್ಕೊ ಬಿಡ್ತೀವಿ. ಹಾಗೇನೆ ಎಲ್ರು ಮಾತಾಡ್ತಾ ಕುಂತಿರ್ತಾರೆ. ಅದನ್ನ ಶಾಂತಿ ನೋಡ್ತಾಳೆ. ಅಯ್ಯೋ ಏನಪ್ಪಾ ಇದು ರೌಂಡ್ ಟೇಬಲ್ ಕಾನ್ಫಿಡೆನ್ಸ್, ಇವ್ರ 3 ಜನ ಒಟ್ಟಾಗ್ಬಿಟ್ರೆ ನನಗ್ ಬೆಲೆನೇ ಇರೋದಿಲ್ವಲ್ಲಪ್ಪ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಬರ್ತಾರೆ. ಏನಿದು ಯಾರ ಮೇಲೂ ಶಾಂತಿ ಬಾನ ಬಿಡೋ ತರ ಇಷ್ಟೆಲ್ಲ ಕಣ್ಬಿಟ್ಕೊಂಡ್ ನಿಂತಿದ್ದಾಳೆ. ಲೇ ಶಾಂತಿ, ಏನೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರ ಅಲ್ಲೇ ನೋಡ್ತಾ ಇದಿಲ್ಲ, ಏನ್ ವಿಷಯ ಅಂತ ರಂಗನಾಥ್ ಕೇಳ್ತಾರೆ. ಅಲ್ಲಿ ನೋಡ್ರಿ ಅವ್ರ 3 ಜನ ಹೆಂಗ್ ನುಡಿಸ್ತಾ ಇದಾರ ಅಂತ ಶಾಂತಿ ಹೇಳ್ತಾಳೆ. ನೂಲಿಲಿ ನಲಿಲಿ ಎಲ್ರು ಜೊತೆಗಿರ್ಲಿ ಅಂತ ನೀನೇ ತಾನೇ ಆಸೆ ಪಟ್ಟಿದ್ದು ಅಂತ ರಂಗನಾಥ್ ಹೇಳ್ತಾರೆ. ಆದ್ರೆ ಉಪಸ್ಥಿತಿ ನಂದಾಗಿರ್ಬೇಕು, ನನ್ ಜೊತೆ ಇವರೆಲ್ಲ ಕುಂತ್ಕೊಂಡು ನನ್ನ ಮಾತ್ ಕೇಳ್ಬೇಕು, ನನ್ ಜೊತೆ ನಲಿಬೇಕು ಅಂತ ಶಾಂತಿ ಹೇಳ್ತಾಳೆ. ಓ, ಈ ಹೊಟ್ಟೆ ಉರಿ ಆರ್ಸೋದಕ್ಕೆ ಫೈರ್ ಇಂಜಿನೇ ಬರ್ಬೇಕು ಬಿಡೆ, ಅವ್ರವ್ರು ಚೆನ್ನಾಗಿದ್ರೆ ನಮಗೂ ಆನಂದನೇ ಅಲ್ವೇನೆ ಅಂತ ರಂಗನಾಥ್ ಹೇಳ್ತಾರೆ. ಇಲ್ಲ ನನ್ನನ್ ಬಿಟ್ಟು ಇಲ್ಲಿ ಯಾರು ಖುಷಿಯಾಗಿರ್ಬಾರ್ದು, ಅಲ್ಲ ನನ್ ಜೊತೆನೆ ಇವರೆಲ್ಲ ಖುಷಿಯಾಗಿರ್ಬೇಕು, ನನ್ನನ್ ಬಿಡ್ರಿ. ಆ ಮೀನಾ ನೋಡಿ ಇಬ್ರು ಜೊತೆ ಕುಂತ್ಕೊಂಡು ಇವಳು ಅಲ್ಲೇ ಹೊಡಿತಾ ಇದ್ದಾಳೆ ಅಂತ ಶಾಂತಿ ಕೇಳ್ತಾಳೆ. ಏನ್ ತಪ್ಪಿದೆ ಅಂದೆ. ಮತ್ತೆ ನಿನ್ ಕಂತ್ರಿ ಬುದ್ಧಿನ ತೋರಿಸಿ ನನ್ ಕೈಲಿ ಉಗಿಸ್ಕೋಬೇಡ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ. ಏನೇ ನಿಂತು ಎಲ್ರು ಸಮ ಕುಂತ್ಕೊಂಡು ಮಾತಾಡುವಷ್ಟು ಆಗ್ಬಿಡ್ತಾ ನಿಂಗೆ, ಎದ್ದೋಗಿ ಕಾಫಿ ಮಾಡ್ಕೊಂಡ್ ಬಾ ಹೋಗು ಅಂತ ಶಾಂತಿ ಹೇಳ್ತಾಳೆ. ಸರಿ ಅತ್ತೆ ಅಂತ ಹೇಳಿ ಮೀನಾ ಹೋಗ್ತಾ ಇರ್ತಾಳೆ. ಮೀನಾ ಅವ್ರೆ ಒಂದ್ ನಿಮಿಷ ಅತ್ತೆ, ನಾವು ತುಂಬಾ ಇಂಪಾರ್ಟೆಂಟ್ ವಿಷಯನ ಮಾತಾಡ್ತಾ ಇದ್ವಿ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲಮ್ಮ, ನಂಗೆ ಅರ್ಜೆಂಟ್ ಆಗಿ ಕಾಫಿ ಕುಡಿಬೇಕಂತ ಅನಿಸ್ತಾ ಇದೆಯಲ್ಲ ಅಂತ ಶಾಂತಿ ಕೇಳ್ತಾರೆ. ಹೌದಾ ಅತ್ತೆ, ಹಾಗಿದ್ರೆ ನೀವೇ ಹೋಗಿ ಮಾಡ್ಕೊಳ್ಳಿ. ಮೀನಾ ಅವ್ರೆ ನೀವು ಕುಂತ್ಕೊಳ್ಳಿ. ಅತ್ತೆ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀರಾ, ಹೋಗಿ ಮಾಡ್ಕೊಂಡ್ ಕುಡೀರಿ ಅಂತ ಶ್ರುತಿ ಹೇಳ್ತಾಳೆ. ಮಾಡ್ಕೋತೀನಿ, ಕುಡ್ಕೋತೀನಿ, ಆಮೇಲೆ ನಿನ್ನ ನೋಡ್ಕೋತೀನಿ ಅಂತ ಶಾಂತಿ ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೀಲಾ ಮನೆಗ್ ಬರ್ತಾರೆ, ಬಟ್ಟೆ ಎಲ್ಲ ತಗೊಂಡು ಶ್ರುತಿಗೂ ರವಿಗೂ. ಅಯ್ಯೋ ಬೀಗ್ರು, ಇದೇನಿದು ನಿಮ್ ಮನೆಗ್ ಬರೋದಕ್ಕೆ ಕೂಕೊಂಡೆಲ್ಲ ಬರ್ತಾ ಇದೀರಲ್ಲ, ಹಾಗೆ ಬರ್ಬೋದಿತ್ತಪ್ಪ ಅಂತ ಶಾಂತಿ ಹೇಳ್ತಾಳೆ. ಹಂಗೇನಿಲ್ಲ, ಯಾರು ಕಾಣ್ಲಿಲ್ವಲ್ಲ ಅದಕ್ಕೆ ಕೂಗ್ದೆ ಅಷ್ಟೇ ಅಂತ ಶೀಲಾ ಹೇಳ್ತಾರೆ. ಈ ಮನೇಲಿ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ್ ಆರಾಮಾಗಿ ಬರ್ಬೋದು, ಬನ್ನಿ ಒಳಗ್ ಬನ್ನಿ ಅಂತ ಶಾಂತಿ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮೀನಾ ಕಾಫಿ, ನೀರು, ಜ್ಯೂಸ್, ಟೀ ಎಲ್ಲ ತಗೊಂಡ್ ಬಾರೆ ಅಂತ ಶಾಂತಿ ಹೇಳ್ತಾಳೆ. ನೀರು ಗಂಟ್ಲುಗೊಳ್ಳೋದು, ಜ್ಯೂಸು ಹೊಟ್ಟೆಗೊಳ್ಳೋದು ಅಲ್ವಾ, ಅದಕ್ಕೆ ಕೇಳ್ದೆ ಅಂತ ಶಾಂತಿ ಹೇಳ್ತಾಳೆ. ಹಾಗಂತ 3 ಒಟ್ಟಿಗೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಅಂತ ಶೀಲಾ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಿರೋಪ್ಪ ನೀವಂತೂ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ರವಿ ಮತ್ತೆ ಶ್ರುತಿ ಇಬ್ರು ಬರ್ತಾರೆ. ಹೇಗಿದ್ದೀರಮ್ಮ ಅಂತ ಶ್ರುತಿ ಕೇಳ್ತಾಳೆ. ಹಾಗೆ ಮಾತಾಡ್ತಾ ಇರ್ತಾರೆ. ಮೀನಾ ನೀರ್ ತಗೊಂಡ್ ಬರ್ತಾಳೆ. ನೀರ್ ಮಾತ್ರ ತಂದ್ಬಿಡ್ತೀಯ ಸುಲಭ ಅಂತ, ಕಾಫಿ ಮಾಡಕ್ ಏನೇ ಆಗಿತ್ತು ನಿನ್ ಕೈಗೆ ಅಂತ ಶಾಂತಿ ಬೈತಾರೆ. ಅದನ್ನೆಲ್ಲ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.